हल्का सा बैग भी भारी लगे हाय। इसके लिए एक नहीं 2 उपाय, डेटॉल आइसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आइसी कूल एंड लाइम कूल। ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಸಂಘಟನೆಯಿಂದ ಉಚಿತ ಸಾಮೂಹಿಕ ವಿವಾಹ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಸಂಘಟನೆಯ ಆಶ್ರಯದಲ್ಲಿ ಪಟ್ಟಣ ಪಂಚಾಯತ್ ಟೌನ್ ಹಾಲ್ನಲ್ಲಿ ಶುಕ್ರವಾರ ನಡೆದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ 14 ಜೋಡಿಗಳು ಸತಿಪತಿಗಳಾದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಬಸವರಾಜ ಸಂಗಮೇಶ್ವರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಚಿತ್ರದುರ್ಗದ ಸುಕ್ಷೇತ್ರ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಹಾಗೂ ಅತ್ತಿವೇರಿ ಬಸವಧಾಮದ ಶ್ರೀ ಬಸವೇಶ್ವರ ಮಾತಾಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ವಿ.ಎಸ್. ಪಾಟೀಲ್, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಸಹದೇವಪ್ಪ ನಡಗೇರ, ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಹಿರೇಹಳ್ಳಿ, ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ, ಮುಖಂಡರಾದ ರಾಜಶೇಖರ ಹಿರೇಮಠ, ಜ್ಞಾನೇಶ್ವರ ಗುಡಿಯಾಳ, ನಾಗರಾಜ ಬೆಣ್ಣಿ, ಜಂಪಾಲಾಮ, ಹಿರಿಯ ಟಿಬೆಟನ್ ಬೌದ್ಧ ಸನ್ಯಾಸಿಗಳು, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಸಂತ ಕೊಣಸಾಲಿ ಮುಂತಾದವರಿದ್ದರು. ಆರಂಭದಲ್ಲಿ ಬಸವರಾಜ ಸಂಗಮೇಶ್ವರ ಸ್ವಾಗತಿಸಿದರು. ಮಂಜುನಾಥ ಹರಿಜನ ಕಾರ್ಯಕ್ರಮ ನಿರೂಪಿಸಿದರು. ಕಲ್ಯಾಣ ಮಹೋತ್ಸವದಲ್ಲಿ ಇವತ್ತೇನು ಭಾಗವಹಿಸಿದಿರಿ, ನೀವು ಆರ್ಥಿಕ ಹೊರೆಯನ್ನು ತಗ್ಗಿಸೋದ್ರ ಜೊತೆಗೆ ನೀವೆಲ್ಲ ಅತಿಥಿ ಮಾನ್ಯರನ್ನ ನೀವೆಲ್ಲರೂ ಕೂಡ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೀರಿ. ನಿಮ್ಮ ಮನೆ ಮುಂದೆ ಕಲ್ಯಾಣ ಮಹೋತ್ಸವ ನಡೆದಿದ್ರೆ ನಾನು ಬರ್ತಿರ್ಲಿಲ್ಲ, ಅಮ್ಮ ಬರ್ತಿರ್ಲಿಲ್ಲ, ಲಾಮಾಜಿಗಳು ಬರ್ತಿರ್ಲಿಲ್ಲ, ಮಾಜಿ ಶಾಸಕರು ಬರ್ತಿರ್ಲಿಲ್ಲ, ಅತಿಥಿಗಳು ಕೂಡ ಬರ್ತಾ ಇರಲಿಲ್ಲ. ಈ ಕಲ್ಯಾಣ ಮಹೋತ್ಸವದ ಪ್ರಯೋಜನವನ್ನ ಆರ್ಥಿಕವಾಗಿ ಸ್ಥಿತಿವಂತರಲ್ಲದ ಮತ್ತು ಸ್ಥಿತಿವಂತರು ಕೂಡ ಪ್ರತಿಯೊಬ್ಬರೂ ಕೂಡ ಇದನ್ನು ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ಈ ಕಲ್ಯಾಣ ಮಹೋತ್ಸವವನ್ನು ಏರ್ಪಡಿಸೋದಕ್ಕೆ ಒಂದು ಮಾದರಿಯಾಗುವಂಥ ಎಲ್ಲ ಸಂಘಟನೆಗಳಿಗೂ ಕೂಡ ಉತ್ಸಾಹ ಬರ್ತದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಿ, ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಮದುವೆ ಆದ್ವಿ, ಮಕ್ಕಳಾಯಿತು, ಹೆಂಗೋ ಬೆಳೆಸಿದ್ವಿ ಅಂತಲ್ಲ, ನಿಮಗೆ ಮಕ್ಕಳು ಹೆಣ್ಣೋ ಗಂಡೋ ಅದು ಮಗುನೇ. ಆ ಮಗುವನ್ನ ಈ ಸಮಾಜದಲ್ಲಿ ಸತ್ಪ್ರಜೆಗಳನ್ನಾಗಿ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಬೇಕು. ಹೆಣ್ಮಗಳು ಹುಟ್ಟಿದ್ಲು, ಇಷ್ಟು ಓದ್ಸೋಣ ಸಾಕು, ಅವಳ ಕೆಲಸ ತಗೊಂಡು ನಮಗೇನು ತಂದು ಕೊಡಲ್ಲ, ಗಂಡು ಮಗನ ಓದ್ಸೋಣ, ಅವನ ಕೆಲಸ ತಗೊಂಡು ದುಡ್ಡು ನಮಗೆ ತಂದು ಕೊಡ್ತಾನೆ, ಈ ಭಾವನೆ ಇಟ್ಕೊಳ್ಬೇಡಿ. ನಿಮಗೆ ಅತಿ ಹೆಚ್ಚು ಪ್ರೀತಿ ಮಾಡೋದು ಹೆಣ್ಣು ಹೌದು, ಗಂಡನೂ ಹೌದು. ನಿಮ್ಮ ಹೆಣ್ಣನ್ನು ಯಾಕೆ ಅತಿ ಹೆಚ್ಚಾಗಿ ಓದಿಸಿ ವಿದ್ಯಾವಂತನಾಗಿ ಸ್ವತಂತ್ರ ಉದ್ಯೋಗಿಯನ್ನಾಗಿ ಮಾಡಬೇಕಂತ ಹೇಳಿದ್ರೆ, ಒಳ್ಳೆ ಗಂಡ ಸಿಕ್ಕ ಆಯಮ್ಮ ಜೀವನ ಪಾವನ ಆಯಿತು. ಏನೋ ಅಡ್ಡದಾರಿ ಹಿಡಿದಿರುವಂಥ ಒಬ್ಬ ಗಂಡ ಸಿಕ್ಕ ಅಂತ ಹೇಳಿದ್ರೆ ಆಯಮ್ಮ ಕಣ್ಣೀರು ಹಾಕೊಂಡು ಮತ್ತೆ ವಾಪಸ್ ಅವ್ರ ಮನೆಗೆ ಬರುತ್ತೆ. ಅದೇ ಹೆಣ್ಣುಮಗಳು ಒಂದು ವಿದ್ಯಾವಂತೆ ಉದ್ಯೋಗಸ್ಥಳಾಗಿದ್ರೆ, ಗಂಡ ನನ್ನ ಹೆಂಡತಿಗೆ ಉದ್ಯೋಗ ಇದೆ, ನಾನೇನಾದರೂ ವ್ಯತ್ಯಾಸ ಮಾಡಿದರೆ ಅವಳು ಸ್ವತಂತ್ರವಾಗಿ ಜೀವನ ಮಾಡ್ತಾಳೆ ಅಂತೇಳಿ ಗಂಡನು ಕೂಡ ತಗ್ಗಿ ಬಗ್ಗಿ ನಡೀತಾನೆ, ಗಂಡನು ಕೂಡ ಗೌರವದಿಂದ ನಡೆದುಕೊಳ್ತಾನೆ. ಆ ದೃಷ್ಟಿಯಿಂದ ನೀವು ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಹೇಗೆ ಪ್ರಾತಿನಿಧ್ಯ ಕೊಟ್ಟು ವಿದ್ಯಾಭ್ಯಾಸ ಮಾಡ್ತೀರಿ, ಹಾಗೇನೆ ನೀವು ಹೆಣ್ಣುಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಡಬೇಕು. ಚಿತ್ರದುರ್ಗ ಇವತ್ತು ಸಾಮೂಹಿಕ ಕಲ್ಯಾಣ ಮಹೋತ್ಸವದಲ್ಲಿ ಲಿಂಕ ದಾಖಲೆಯನ್ನು ದಾಟಿದೆ. ಧರ್ಮಸ್ಥಳ ಆರಂಭದಲ್ಲಿ ಅದನ್ನು ಆರಂಭ ಮಾಡ್ಕೊಂಡು ಬಂದಿದೆ 5 ದಶಕಗಳಿಂದ. 12ನೇ ಶತಮಾನದಲ್ಲಿ ಬಸವಣ್ಣವರು ಸಾಮೂಹಿಕ ಕಲ್ಯಾಣ ಮಹೋತ್ಸವ ಜಾತ್ಯತೀತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಂತ ಅಂತರ್ಜಾತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಕೇವಲ ನಾವು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಇದರ ಹಿನ್ನೆಲೆ ಬಹಳ ದೊಡ್ಡದಿದೆ. ಇಂಥ ದೊಡ್ಡ ಮತ್ತು ಭವ್ಯ ಪರಂಪರೆ ಇರುವಂಥ ಸಾಮೂಹಿಕ ಕಲ್ಯಾಣ ಮಹೋತ್ಸವವನ್ನು ನೀವೆಲ್ಲರೂ ಕೂಡ ಸದ್ಬಳಕೆಯನ್ನು ಮಾಡ್ಕೊಂಡು ಹೋಗ್ಬೇಕನ್ನುವಂಥ ಮಾತನ್ನು ಹೇಳಿ